ಹಾಯ್ ಫ್ರೆಂಡ್ಸ್, ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್.ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೇಸ್ಬುಕ್ ಪೇಜ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ದುಡ್ಡು ಅರ್ನ್ ಮಾಡ್ಬೋದು. ಫೇಸ್ಬುಕ್ ಪೇಜಿಂದ ದುಡ್ಡು ಅರ್ನ್ ಮಾಡ್ಬೋದು. ಫೇಸ್ಬುಕ್ ಪೇಜು ಕ್ರಿಯೇಟ್ ಮಾಡೋದು ಹೇಗಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಫೇಸ್ಬುಕ್ ಪೇಜ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಹಾಗೆ ಟೈಟಲ್ ಹೇಗೆ ಹಾಕೋದು, ಡಿಸ್ಕ್ರಿಪ್ಷನ್ ಹಾಕೋದು, ಹಾಗೆ ಥಂಬ್ನೇಲ್ ಹಾಕೋದು, ಹಾಗೆ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಎಲ್ಲ ಇದೆ. ಎಲ್ಲ ಡೀಟೇಲ್ಸ್ ಆಗಿ ಒಂದೊಂದನ್ನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಬರುತ್ತೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಕ್ರೀನ್ ರೆಕಾರ್ಡಿಗೆ ಬನ್ನಿ. ಇಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾರಲ್ಲಿ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆಪ್ಷನ್ ಬರ್ತದೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಫೇಸ್ಬುಕ್ಕು, ಬಿಸ್ನೆಸ್ ಫೇಸ್ಬುಕ್ ಅಂತ. ಇದನ್ನು ಕ್ಲಿಕ್ ಮಾಡಬೇಕು. ಅಂದರೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಆದರೆ ಇದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅಲ್ಲಿ ತೊಗೊಂಡು ಹೋಗ್ತದೆ. ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಲಾಗಿನ್ ಇಂಟು ಫೇಸ್ಬುಕ್. ನೀವು ಲಾಗಿನ್ ಆಗಬೇಕು. ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಇಲ್ಲಿ ಫೇಸ್ಬುಕ್ ಬಿಸ್ನೆಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಫಸ್ಟ್ ಒನ್ ಪೋಸ್ಟ್ ರಚಿಸಿ ಅಂತ ಇದೆ ಅಲ್ವಾ, ಇಲ್ಲಿ ವೀಡಿಯೋಸನ್ನು ಹಾಕ್ಬೋದು, ಹಾಗೆ ಫೋಟೋವನ್ನು ಆ್ಯಡ್ ಮಾಡಿ ಹಾಕ್ಬೋದು, ಪೋಸ್ಟ್ ಮಾಡ್ಬೋದು ನಾವು. ಆಮೇಲೆ ಸೆಕೆಂಡ್ ಒನ್ನು ರೀಲ್ ಅಂತ ಇದೆ ನೋಡಿ. ರೀಲಲ್ಲಿ ಅಂದರೆ 1 ಮಿನಿಟ್ ಒಳಗಡೆ ಇರೋದು ರೀಲ್ಸ್ ಎಲ್ಲ ಮಾಡಿದರೆ ಇಲ್ಲಿ ರೀಲ್ಸಲ್ಲೇ ಹಾಕ್ಬೋದು. ಇಲ್ಲಿ ಫೋಟೋ ಹಾಕ್ಲಿಕ್ಕೆ ಆಗೋದಿಲ್ಲ. ಫೋಟೋ ಹಾಕಬೇಕಾದ್ರೆ ಪೋಸ್ಟಲ್ಲೇ ಹಾಕಬೇಕು. ನೆಕ್ಸ್ಟು ಸ್ಟೋರಿಯಲ್ಲೂ ಹಾಗೆ ದುಡ್ಡನ್ನು ಅರ್ನ್ ಮಾಡ್ಬೋದು ಸ್ಟೋರಿ ಹಾಕಿಬಿಟ್ಟು. ಆಮೇಲೆ ನೆಕ್ಸ್ಟು ಲೈವ್ ಅಂತ ಇದೆ ನೋಡಿ. ಲೈವ್ ಹೋಗಬೇಕಾದ್ರೆ ಇಲ್ಲೇ ಲೈವ್ ಹೋದರೆ ಆಯಿತು. ಇದಿಷ್ಟು ಆಪ್ಷನು. ಈಗ ನಾವೀಗ ಪೋಸ್ಟ್ ರಚಿಸಿ, ಇದರಲ್ಲಿ ಈಗ ನಾವು ವೀಡಿಯೋಸನ್ನು ಹೇಗೆ ಹಾಕೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ ಪೋಸ್ಟ್ ರಚಿಸಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಆ್ಯಡ್ ಟು ಫೋಟೋ ಆ್ಯಂಡ್ ವಿಡಿಯೋ ಅಂತ ಇದೆ ನೋಡಿ. ಫೋಟೋನೂ ಆ್ಯಡ್ ಮಾಡ್ಬೋದು, ವಿಡಿಯೋನೂ ಆ್ಯಡ್ ಮಾಡ್ಬೋದು, ಎರಡು ಇಲ್ಲೇ ಆ್ಯಡ್ ಮಾಡ್ಬೋದು. ಇದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಡ್ ಟು ಫೋಟೋ ವಿಡಿಯೋ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟು ನಮ್ಮ ಗ್ಯಾಲರಿಗೆ ತೊಗೊಂಡು ಹೋಗ್ತದೆ. ಲೈಕ್ ಇವಾಗ ನೀವು ಆಲ್ರೆಡಿ ವಿಡಿಯೋನ ರೆಡಿ ಮಾಡಿರ್ತೀರಲ್ವ, ಆ ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಆ್ಯಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ವಿಡಿಯೋ ಆ್ಯಡ್ ಆಗಿ ಅಲ್ಲಿ ಪೇಜಿಗೆ ಬರ್ತದೆ. ಇಲ್ಲಿ ತೋರಿಸ್ತಾ ಉಂಟು ನೋಡಿ. ಈಗ 5%ಅಲ್ಲಿದೆ. ಇದು 100% ಆಗಬೇಕು. 100% ಆದಮೇಲೆ ನಾವು ನೆಕ್ಸ್ಟ್ ಹೋಗಬೇಕು. ಅಷ್ಟರಲ್ಲಿ 100% ಆಗೋದ್ರೊಳಗೆ ನಾವಿಲ್ಲಿ ಕೆಳಗಡೆ ಟೈಟಲ್ ಹಾಕಬೇಕು, ಆದಮೇಲೆ ಡಿಸ್ಕ್ರಿಪ್ಷನ್ ಹಾಕಬೇಕು, ಆದಮೇಲೆ ಹ್ಯಾಶ್ಟ್ಯಾಗ್ ಹಾಕಬೇಕು, ಆಮೇಲೆ ಥಂಬ್ನೇಲನ್ನು ಆ್ಯಡ್ ಮಾಡಬೇಕು. ಇಲ್ಲಿ ತುಂಬ ಫಿಲ್ ಮಾಡಲಿಕ್ಕಿದೆ. ಇಲ್ಲಿ 100% ಆಗೋದ್ರೊಳಗಡೆ ನಾವು ಇದನ್ನೆಲ್ಲ ಫಿಲ್ ಮಾಡಬೇಕು. ಆದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಹೋಗಬೇಕು. ಈಗ ಫಸ್ಟು ಟೈಟಲನ್ನು ಹಾಕಬೇಕು ನಾವೀಗ. ಇವಾಗ ನಾನಿಲ್ಲಿ ಕೊರಗಜ್ಜ ವಿಡಿಯೋನ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಅದಕ್ಕೆ ರಿಲೇಟೆಡ್ ಆಗಿ ಟೈಟಲನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಯಾವ ವಿಡಿಯೋ ಹಾಕ್ತೀರಾ ಅದಕ್ಕೆ ರಿಲೇಟೆಡ್ ಆಗಿ ಟೈಟಲನ್ನು ಹಾಕಿ. ಟೈಟಲು ಮತ್ತು ಡಿಸ್ಕ್ರಿಪ್ಷನ್ನು ಸ್ವಲ್ಪ ಸೇಮ್ ಇರಲಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರಲಿ. ನಾನಿಲ್ಲಿ ಫಿಲ್ ಮಾಡ್ತೀನಿ ಇವಾಗ. ಸೊ ನಾನಿಲ್ಲಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ಫಿಲ್ ಮಾಡಿದ್ದೀನಿ, ಎರಡು ಸೇಮ್ ಬರೆದಿದ್ದೀನಿ ನಾನಿಲ್ಲಿ. ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಹ್ಯಾಶ್ಟ್ಯಾಗನ್ನು ಬರಿಬೇಕು. ಹ್ಯಾಶ್ಟ್ಯಾಗ್ ಬರೆಯೋದು ಹೇಗೆಂದರೆ, ಫಸ್ಟು ಹ್ಯಾಶ್ ಸಿಂಬಲನ್ನು ಬರೀರಿ, ಆಮೇಲೆ ಅಲ್ಲೇ ವಿಡಿಯೋಗೆ ರಿಲೇಟೆಡ್ ಆಗಿ ಹ್ಯಾಶ್ಟ್ಯಾಗನ್ನು ಬರೀರಿ. ನಾನು ಕೊರಗಜ್ಜ ವಿಡಿಯೋ ಹಾಕಿದ್ದೆ, ಅದಕ್ಕೆ ಕೊರಗಜ್ಜ ದೈವ, ತುಳುನಾಡು ದೈವ, ಈ ಥರ ಹ್ಯಾಶ್ಟ್ಯಾಗನ್ನು ಬರಿತೀನಿ. ಫಸ್ಟು ಹ್ಯಾಶ್ ಸಿಂಬಲ್ ಹಾಕಿ ತುಳುನಾಡು ಅಂತ ಬರೀರಿ, ಆಮೇಲೆ ಸ್ಪೇಸ್ ಬಿಟ್ಟು ಮತ್ತೆ ಹ್ಯಾಶ್ ಹಾಕಿ
ಮತ್ತು ತುಳುನಾಡು ದೈವ ಮತ್ತು ಸ್ಪೇಸ್ ಮತ್ತು ಹ್ಯಾಶ್ ಆಮೇಲೆ ಕೊರಗಜ್ಜ ಮತ್ತು ಸ್ಪೇಸ್ ಇದೇ ಥರ ಹ್ಯಾಶ್ಟ್ಯಾಗನ್ನು ಹಾಕಿದರೆ ಆಯಿತು. ಆಮೇಲೆ ಈ ಹ್ಯಾಶ್ಟ್ಯಾಗ್ ಇದೆ ಅಲ್ವಾ, ಇದಿಷ್ಟನ್ನು ಕಾಪಿ ಮಾಡಿಕೊಳ್ಳಿ. ಕಾಪಿ ಮಾಡಿ ಮತ್ತೆ ಕೆಳಗಡೆ ಟ್ಯಾಗ್ಸ್ ಅಂತ ಇದೆ ನೋಡಿ, ಒಂದು ಸ್ಕ್ವೇರ್ ಬಾಕ್ಸ್ ಇದೆ ನೋಡಿ, ಅಲ್ಲಿ ಪೇಸ್ಟ್ ಮಾಡಿ. ಸೇಮ್ ಇರಲಿ ಹ್ಯಾಶ್ಟ್ಯಾಗು, ಅಲ್ಲಿ ಅದನ್ನೇ ಕಾಪಿ ಮಾಡಿ ಮತ್ತೆ ಇಲ್ಲಿ ಪುನಃ ಪೇಸ್ಟ್ ಮಾಡಿ. ನೆಕ್ಸ್ಟ್ ಇವಾಗ ಈ ವಿಡಿಯೋಗೆ ಅಟ್ರಾಕ್ಟಿವ್ ಆಗಿ ಥಂಬ್ನೇಲ್ ಆ್ಯಡ್ ಮಾಡಬೇಕಲ್ವಾ, ಇಲ್ಲಿ ಇಮೇಜನ್ನು ಅವರೇ ಕೊಟ್ಟಿರ್ತಾರೆ, ಇದರಲ್ಲೇ ಯಾವುದಾದ್ರೂ ಬೇಕಾದರೆ ಇದನ್ನೇ ಆ ಇಮೇಜನ್ನು ಕ್ಲಿಕ್ ಮಾಡಿದರೆ ಆಯಿತು, ಅದೇ ಸೆಲೆಕ್ಟ್ ಆಗುತ್ತೆ. ಇಲ್ಲ ಇದು ಬೇಡ ಬೇರೆ ಬೇಕಂದರೆ ಇಲ್ಲಿ ಝೂಮಲ್ಲಿ ತೋರಿಸ್ತೀನಿ ನೋಡಿ, ಫ್ರೇಮ್ ಆಯ್ಕೆ ಮಾಡಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಅಲ್ಲಿ ಮತ್ತೆ ಫ್ರೇಮ್ ಆಯ್ಕೆ ಮಾಡಿ ಅಂತ ಬಂದಿರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ತುಂಬ ಇಮೇಜಸ್ ಬಂದಿರ್ತದೆ. ಇದರಲ್ಲೇ ಯಾವುದಾದ್ರೂ ಇಮೇಜಸ್ಸನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಅಲ್ಲಿ ನಾವಿಲ್ಲಿ ಕೆಳಗಡೆ ಇಮೇಜಸ್ಸನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಮೇಲ್ಗಡೆ ತೋರಿಸ್ತದೆ ನಿಮಗೆ ಅದು ಯಾವ ಥರ ಇದೆ ಅಂತ ತೋರಿಸ್ತದೆ. ಅದರಲ್ಲಿ ಯಾವುದು ಬೇಕೋ ಆ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ಆಪ್ಷನ್ ಇದೆ ನೋಡಿ, ಥಂಬ್ನೇಲ್ ಉಳಿಸಿ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಈ ಥಂಬ್ನೇಲು ಆ್ಯಡ್ ಆಗುತ್ತೆ. ನಿಮಗೆ ಒಂದು ವೇಳೆ ಇಲ್ಲಿರೋ ಥಂಬ್ನೇಲ್ ಬೇಡ, ನೀವು ಗ್ಯಾಲರಿಯಲ್ಲಿ ಆಲ್ರೆಡಿ ಥಂಬ್ನೇಲ್ ಮಾಡಿ ಇಮೇಜನ್ನು ಸೇವ್ ಮಾಡಿದರೆ ಆ ಥಂಬ್ನೇಲ್ ಬೇಕಂದರೆ ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಚಿತ್ರವನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಮತ್ತು ವಾಪಸ್ ಮತ್ತೆ ಕೆಳಗಡೆ ಚಿತ್ರವನ್ನು ಅಪ್ಲೋಡ್ ಮಾಡಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಗ್ಯಾಲರಿಗೆ ತಗೊಂಡು ಹೋಗಿರ್ತದೆ. ಅಲ್ಲಿ ನೀವು ಆಲ್ರೆಡಿ ಮಾಡಿರ್ತೀರಲ್ವ ನಿಮಗೆ ಬೇಕಾಗಿರೋದು, ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಆ ಥಂಬ್ನೇಲು ಇದಕ್ಕೆ ಆ್ಯಡ್ ಆಗ್ತದೆ. ಸೊ ಇವಾಗ ಥಂಬ್ನೇಲ್ ಆ್ಯಡ್ ಮಾಡೋದು ಗೊತ್ತಾಯ್ತಲ್ವಾ, ಥಂಬ್ನೇಲು ಈ ಥರ ಆ್ಯಡ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸಹಯೋಗಿ ಅಂತ ಇದೆ, ಅಂದರೆ ಕೊಲಾಬ್ರೇಟ್ ಮಾಡೋದು. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಕೊಲಾಬ್ರೇಟ್ ಮಾಡ್ತೀವಲ್ಲ, ಅದೇ ಥರ ಇದರಲ್ಲೂ ಫೇಸ್ಬುಕ್ಕಲ್ಲೂ ಕೊಲಾಬ್ರೇಟ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಪೇಜು ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಆ ಪೇಜಿಗೆ ಕೊಲಾಬ್ರೇಟ್ ಮಾಡ್ಬೋದು. ಇಲ್ಲಿ ಆ ಪೇಜ್ ನೇಮನ್ನು ಬರೆದು ಸರ್ಚ್ ಅಂತ ಕೊಡಿ, ಆವಾಗ ಇಲ್ಲಿ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವಾಗ ನಾವು ಅವರಿಗೆ ಈ ಲಿಂಕನ್ನು ಕಳಿಸ್ಬೇಕು. ಅದು ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ಕಾಪಿ ಲಿಂಕ್ ಅಂತ ಬಂದಿದೆ ನೋಡಿ, ಅದನ್ನು ಕಾಪಿ ಮಾಡಿಕೊಂಡು ಅವರಿಗೆ ಕಳಿಸಿದರೆ ಆಯಿತು. ಅವರು ಇದನ್ನು ಎಕ್ಸೆಪ್ಟ್ ಮಾಡಿದರೆ ಅವರ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋನು ಪ್ಲೇ ಆಗ್ತದೆ, ಸೇಮ್ ಯೂಟ್ಯೂಬ್ ಥರನೇ. ಅದಾದಮೇಲೆ ಇಲ್ಲಿ 100% ಆಗಿದೆ ನೋಡಿ. ಆದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮುಂದಿನದು ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಿಗೆ ಬರ್ತದೆ, ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಕಾಪಿರೈಟ್ ಚೆಕ್ ಮಾಡೋದಾದರೆ ಇಲ್ಲಿ ಮಾಡ್ಬೋದು. ಇಲ್ಲಿ ತೋರಿಸ್ತದೆ ನೋಡಿ, ಯುವರ್ ವಿಡಿಯೋ ಈಸ್ ಸೇಫ್ ಟು ಪಬ್ಲಿಷ್ ಅಂತ ಕೊಡ್ತದೆ. ಕಾಪಿರೈಟ್ ಇಲ್ಲ ಅಂದರೆ ಇದೇ ಥರ ಬಂದು ಗ್ರೀನ್ ಟಿಕ್ ಬರ್ತದೆ, ಆವಾಗ ಇದು ಕಾಪಿರೈಟ್ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ವೀಡಿಯೋಸಿಗೆ ಮ್ಯೂಸಿಕ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಇಲ್ಲಿ ಸರ್ಚ್ ಬಾರ್ ಇದೆ ನೋಡಿ, ಇಲ್ಲಿ ನಮಗೆ ಯಾವ ಮ್ಯೂಸಿಕ್ ಬೇಕು ಅದನ್ನು ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ, ಆವಾಗ ಇಲ್ಲಿ ಮ್ಯೂಸಿಕ್ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ನಮಗೆ ಇಲ್ಲಿ ಒರಿಜಿನಲ್ ವ್ಯಾಲ್ಯೂಮ್ ಬೇಡ ಅಂತ ಹೇಳಿದರೆ ಇಲ್ಲಿ ಒರಿಜಿನಲ್ ವ್ಯಾಲ್ಯೂಮ್ ಇದೆ ಅಲ್ವಾ, ಅದನ್ನು ಫುಲ್ ಮ್ಯೂಟ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ 0 ಮ್ಯೂಟ್ ಮಾಡಿ. ಆವಾಗ ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಸಾಂಗು, ಆ ಸಾಂಗು ಈ ವಿಡಿಯೋಗೆ ಸೆಲೆಕ್ಟ್ ಆಗ್ತದೆ. ರೀಲ್ಸಿಗೆಲ್ಲ ಇದು ಯೂಸ್ ಆಗುತ್ತೆ. ಸಾಂಗ್ ಆ್ಯಡ್ ಮಾಡಿ ಆದಮೇಲೆ ನೆಕ್ಸ್ಟು ಲಾಸ್ಟ್ ಎಂಡಲ್ಲಿ ಮುಂದಿನದು ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟು ಪೇಜಿಗೆ ತೊಗೊಂಡೋಗ್ತದೆ. ಇಲ್ಲಿ ಇವಾಗ ನಾವು ಪ್ಲೇ ಲಿಸ್ಟು ಗ್ರೂಪ್ಸಿಗೆಲ್ಲ ಶೇರ್ ಮಾಡೋದಾದರೆ ಇಲ್ಲೇ ಮಾಡಬೇಕು. ಇವಾಗ ಫಸ್ಟ್ ಒನ್ನು ಪ್ಲೇ ಲಿಸ್ಟು. ಆಲ್ರೆಡಿ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದರೆ ಅದನ್ನೇ ಸೆಲೆಕ್ಟ್ ಮಾಡ್ಬೋದು. ಇವಾಗ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡುವವರು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿರೋದಿಲ್ಲ ಅಲ್ವಾ, ಅದಕ್ಕೆ ಇಲ್ಲೇ ನಾವೀಗ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂದರೆ, ಪ್ಲೇ ಲಿಸ್ಟ್ ಇವಾಗ ಆಫ್ ಇದೆಯಲ್ವಾ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ಈ ಥರ ಸ್ಕ್ವೇರ್ ಬಾಕ್ಸ್ ಬರ್ತದೆ. ಇಲ್ಲಿ ಇವಾಗ ನಾನು ಆಲ್ರೆಡಿ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೆ, ಅದಕ್ಕೆ ಈ ಥರ ತುಂಬ ತೋರಿಸ್ತಾ ಉಂಟು. ನಿಮ್ಮದು ಆಲ್ರೆಡಿ ಇಲ್ಲ ಅಂದರೆ ಲಾಸ್ಟ್ ಎಂಡಿಂಗಲ್ಲಿ ಹೊಸ ಪ್ಲೇ ಲಿಸ್ಟ್ ರಚಿಸಿ ಅಂತ ಇದೆ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರ್ತದೆ.
ಇಲ್ಲಿ ಇವಾಗ ಮೇಲ್ಗಡೆ ಟೈಟಲನ್ನು ಬರಿಬೇಕು. ಅಂದರೆ ನಿಮಗೆ ಪ್ಲೇ ಲಿಸ್ಟಿಗೆ ಏನು ನೇಮ್ ಬೇಕು ಅದನ್ನು ಟೈಪ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಇದೆ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಕೆಳಗಡೆ ಚಿತ್ರವನ್ನು ಅಪ್ಲೋಡ್ ಮಾಡಿ ಅಂತ ಇದೆ ನೋಡಿ, ಅದು ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಪ್ಲೇ ಲಿಸ್ಟಿಗೆ ನೇಮನ್ನು ಬರೆದಾದ್ಮೇಲೆ ಕೆಳಗಡೆ ಪ್ಲೇ ಲಿಸ್ಟನ್ನು ರಚಿಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಪ್ಲೇ ಲಿಸ್ಟು ರೆಡಿ ಆಗ್ತದೆ. ಪ್ಲೇ ಲಿಸ್ಟ್ ಬಂದಿದೆಯಾ ಇಲ್ವಂತ ಚೆಕ್ ಮಾಡೋಣ. ಇಲ್ಲೇ ಕ್ಲಿಕ್ ಮಾಡಿ. ಇವಾಗ ನಾವು ಕ್ರಿಯೇಟ್ ಮಾಡಿರೋ ಪ್ಲೇ ಲಿಸ್ಟು ಬಂದಿದೆ ನೋಡಿ. ನಾವೀಗ ಈ ಪ್ಲೇ ಲಿಸ್ಟ್ ಒಳಗಡೆ ಹಾಕಬೇಕು. ಅದಕ್ಕೆ ಇದನ್ನು ಕ್ಲಿಕ್ ಮಾಡಿದರೆ ನಾವು ಈಗ ವಿಡಿಯೋ ಮಾಡಿದ್ವಲ್ಲ ಆ ವಿಡಿಯೋ ಇದರೊಳಗಡೆ ಪ್ಲೇ ಲಿಸ್ಟಿಗೆ ಆ್ಯಡ್ ಆಗ್ತದೆ. ಆಮೇಲೆ ನೆಕ್ಸ್ಟು ನಿಮ್ಮ ಸ್ಟೋರಿಗೆ ಹಂಚಿಕೊಳ್ಳಿ ಅಂತ ಇದೆ ನೋಡಿ, ಅದನ್ನು ಆನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸ್ಟೋರಿಗೂ ಈ ವಿಡಿಯೋ ಅಪ್ಲೋಡ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಗ್ರೂಪ್ಸಿಗೆ ಶೇರ್ ಮಾಡಬೇಕು. ಇಲ್ಲಿ ಇವಾಗ ನಾವು 3 ಗ್ರೂಪ್ಸಿಗೆ ಶೇರ್ ಮಾಡ್ಬೋದು. ಇಲ್ಲಿ ಪೇಜಲ್ಲಿ ನಾವು ಎಷ್ಟು ಗ್ರೂಪ್ಸಿಗೆ ಬೇಕಾದರೂ ಶೇರ್ ಮಾಡ್ಬೋದು, ಬಟ್ ಇಲ್ಲಿ ಮಾತ್ರ 3 ಗ್ರೂಪ್ಸನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದರೆ, ಅಂದರೆ ನೀವು ಆಲ್ರೆಡಿ ಗ್ರೂಪ್ಸಿಗೆ ಜಾಯಿನ್ ಆಗಿರಬೇಕು ಪೇಜಲ್ಲಿ. ಮೊದಲು ಇದನ್ನು ಆನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಗ್ರೂಪ್ಸ್ ಇದೆ ನೋಡಿ, ನಿಮಗೆ ಯಾವ ಗ್ರೂಪ್ಸ್ ಬೇಕು ಆ 3 ಗ್ರೂಪ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಆದಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಸೊ ಇವಾಗ ಮಾನಿಟೈಸೇಷನ್ ಆದವರಿಗೆ ಈ ಥರ ಆಪ್ಷನ್ ತೋರಿಸ್ತದೆ. ಇಲ್ಲಾಂದರೆ ಈ ಆಪ್ಷನ್ನು ಶೋ ಆಗಲ್ಲ. ಇದು ಆನಲ್ಲೇ ಇರಲಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮ್ಮ ವಿಡಿಯೋ ಪಬ್ಲಿಕ್ಕಲ್ಲಿರಬೇಕಾ ಇಲ್ಲ ಪ್ರೈವೇಟಲ್ಲಿರಬೇಕಾ ಅಂತ ಇದೆ ನೋಡಿ. ಇದು ಯಾವಾಗಲೂ ಪಬ್ಲಿಕ್ಕಲ್ಲೇ ಇರಲಿ, ರಿಸ್ಟ್ರಿಕ್ಷನ್ ಬೇಡ. ಪಬ್ಲಿಕ್ ಅಂತ ಕೊಟ್ಟು ನೆಕ್ಸ್ಟು ಲಾಸ್ಟ್ ಎಂಡಲ್ಲಿ ಶೇರ್ ಮಾಡಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಮ್ಮ ಈ ವಿಡಿಯೋ ಪಬ್ಲಿಷ್ ಆಗುತ್ತೆ ಫೇಸ್ಬುಕ್ ಪೇಜಿಗೆ. ಬೇಕಾದರೆ ಇಲ್ಲಿ ಹಿಂದೆ ಅಂತ ಇದೆ ನೋಡಿ, ಒಮ್ಮೆ ಹಿಂದೆ ಹೋಗಿ ಏನಾದರೂ ತಪ್ಪಾಗಿದೆಯಾ ಅಂತ ಚೆಕ್ ಮಾಡೋದಾದರೂ ಮಾಡ್ಬೋದು. ಹಿಂದೆ ಅಂತ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಆಮೇಲೆ ಏನು ಎಲ್ಲ ಸರಿಯಾಗಿದ್ದರೆ ನೆಕ್ಸ್ಟು ಶೇರ್ ಮಾಡಿ ಅಂತ ಕೊಡಿ, ಆವಾಗ ವಿಡಿಯೋ ಪಬ್ಲಿಷ್ ಆಗುತ್ತೆ. ಇಲ್ಲಿ ಈ ಥರ ಬಂದಿದೆ ನೋಡಿ. ನಾವೀಗ ಕೊಲೆಬ್ರೇಟ್ ಮಾಡಿದ್ವಲ್ಲ, ಅಲ್ಲಿ ನಾವೀಗ ಆ ಲಿಂಕನ್ನು ಕಾಪಿ ಮಾಡಿಲ್ಲ ಅಂದರೆ ಇಲ್ಲೂ ಕಾಪಿ ಮಾಡ್ಬೋದು. ಇಲ್ಲಿ ಬಂದಿದೆ ನೋಡಿ, ಇದನ್ನು ಕಾಪಿ ಮಾಡಿ ನಾವು ಕೊಲೆಬ್ರೇಟ್ ಮಾಡಿದ್ವಲ್ಲ ಅವರಿಗೆ ಕಳಿಸ್ಬೋದು. ಅದಾದಮೇಲೆ ಇಲ್ಲಿ ಮುಗಿದಿದೆ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಷ್ಟಾದಮೇಲೆ ನಮ್ಮ ಫೇಸ್ಬುಕ್ ಪೇಜಿಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಒಂದು 2 ಮಿನಿಟ್ಸ್ ಟೈಮ್ ತೊಗೊಳ್ತದೆ. ಅದಾದಮೇಲೆ ಫೇಸ್ಬುಕ್ ಪೇಜಲ್ಲಿ ನಾವು ಬೇಕಾದರೆ ವಿಡಿಯೋನ ಗ್ರೂಪ್ಗೆಲ್ಲ ಶೇರ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.